ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರಿಗೆ ಕೆಲವು ಕ್ಷೇತ್ರಗಳು ಕಗ್ಗಂಟಾಗಿದೆ. ಪ್ರಾಬ್ಲಮ್. ಕಾಂಗ್ರೆಸ್ ಆಕಾಂಕ್ಷಿಗಳಂತೂ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮನೆಗೆ ಹೋಗೋದು ಬರೋದು ಆಗ್ತಾನೇ ಇದೆ. ಸದ್ಯ ಕಾಂಗ್ರೆಸ್ಗೆ 4 ಕ್ಷೇತ್ರಗಳ ಟೆನ್ಷನ್ ಶುರುವಾಗಿದೆ. ಯಾವ ಕಾರಣ ಅಂತ ಹೇಳ್ತೀನಿ. 5 ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆಗೆ ರಾಜ್ಯ ನಾಯಕರು ಸರ್ಕಸ್ ಮಾಡ್ತಾ ಇದ್ದಾರೆ. ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ ಮತ್ತೊಮ್ಮೆ ಸಭೆ ನಡೆಸಿ ಅಂತಿಮ ತೀರ್ಮಾನಕ್ಕೆ ಬರಲು ಎರಡೂ ಪಕ್ಷಗಳು ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಕಾಂಗ್ರೆಸ್ಗೆ 4 ಕ್ಷೇತ್ರ, ಬಿಜೆಪಿಗೆ 5 ಕ್ಷೇತ್ರ. ಮೊದಲಿಗೆ ಕಾಂಗ್ರೆಸ್ನ 4 ಕ್ಷೇತ್ರಗಳು ಯಾವುದು ಅಂತ ಹೇಳ್ತೀನಿ. ಕೋಲಾರ ಭಾಳ ದೊಡ್ಡ ತಲೆನೋವಾಗಿದೆ. ಕೋಲಾರದಲ್ಲಿ JDS ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವಂಥ ಸಾಧ್ಯತೆ ಇದೆ. ಕೋಲಾರದಲ್ಲಿ KH ಮುನಿಯಪ್ಪ ಸತತವಾಗಿ ಗೆದ್ದು ಬರ್ತಾ ಇದ್ರು. ಕಳೆದ ಬಾರಿ ಅಖಾಡಕ್ಕಿಳಿದ್ರು, ಅಚಾನಕ್ಕಾಗಿ ಬಿಜೆಪಿಯ ಮುನಿಸ್ವಾಮಿ ಗೆದ್ದುಬಿಟ್ರು. ಅಲ್ಲೊಂದು MLA ಇಲ್ಲ, ಒಂದು ಗ್ರಾಮ ಪಂಚಾಯತಿಯಲ್ಲಿ ಯಾರೂ ಇಲ್ಲ. ಹೆಂಗೆ ಗೆದ್ದುಬಿಟ್ರು? ಹೆಂಗೆ ಅಂತಂದರೆ ಇವರ ಪಕ್ಕದಲ್ಲಿದ್ದಂಥ ರಮೇಶ್ ಕುಮಾರ್ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟು ಆ ಕಡೆಗೆ ಓಟ್ ಹಾಕಿ ಅಂತಂದ್ರು, ಗೆದ್ದರು ಅಷ್ಟೇ. ಓಪನ್ ಸೀಕ್ರೆಟ್. ಈ ಬಾರಿ KH ಮುನಿಯಪ್ಪ ಕಣಕ್ಕಿಳಿಬೇಕು ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. KH ಮುನಿಯಪ್ಪ ರೆಡಿ ಇದ್ದಾರೆ, ಕಂಡೀಷನ್ಸ್ ಜಾಸ್ತಿ ಇದೆ. ಈಗ ಒಂದು ಕ್ಯಾಲ್ಕುಲೇಷನ್ಗೆ ಬಂದಿದ್ದಾರೆ. ನಾನು ಇಲ್ಲ, ನನ್ನ ಅಳಿಯ ಕಣಕ್ಕಿಳಿತಾರೆ, ಆದರೆ ರಮೇಶ್ ಕುಮಾರ್ ಅವರನ್ನು ಸಮಾಧಾನ ಮಾಡಬೇಕು. ರಮೇಶ್ ಕುಮಾರ್ ಒಂದು ಹೊಸ ಕಾರ್ಡ್ ಪ್ಲೇ ಮಾಡಿದ್ದಾರೆ. ನಾನು ಹೇಳ್ತೀನಿ, ನೀವು ಸಪೋರ್ಟ್ ಮಾಡಿ. ಹಾಗಾಗಿ ಅಳಿಯ ಮುನಿಯಪ್ಪ ಅವರ ಅಳಿಯ ಮತ್ತು ಸ್ವತಃ ರಮೇಶ್ ಕುಮಾರ್ ಅಖಾಡಕ್ಕೆ ಇಳಿದಂತ ಕಾಣ್ತಾ ಇದೆ. ಹಾಗಾಗಿ ತಲೆಬಿಸಿ ಮಾಡಿಕೊಂಡಿದೆ ಕಾಂಗ್ರೆಸ್ ಹೈಕಮಾಂಡ್. ಅದನ್ನು ಸ್ವಲ್ಪ ಪಕ್ಕಕ್ಕಿಟ್ಟಿದೆ. ಇನ್ನು ಚಿಕ್ಕಬಳ್ಳಾಪುರಕ್ಕೆ ಬನ್ನಿ. ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ ನಿಮ್ಗೆ ಗೊತ್ತಿರ್ಬೋದು. ಸೀತಾರಾಮ್ ಅವರ ಪುತ್ರ, ಈ ಹಿಂದೆ ಮಂತ್ರಿ ಆಗಿದ್ದರು, ಮಲ್ಲೇಶ್ವರಂನಿಂದ ಗೆದ್ದಿದ್ರು. ಈ ರಾಮಯ್ಯ ಆಸ್ಪತ್ರೆ ಇದೆಯಲ್ಲ, ರಾಮಯ್ಯ ಆಸ್ಪತ್ರೆ, ಫೇಮಸ್ ರಾಮಯ್ಯ ಆಸ್ಪತ್ರೆ. ಆ ರಾಮಯ್ಯ ಆಸ್ಪತ್ರೆ, ರಾಮಯ್ಯ ಅವರ ಪುತ್ರ ಸೀತಾರಾಮ್ ಅವರ ಪುತ್ರ ರಕ್ಷಾರಾಮಯ್ಯ. ಹಾಗಾಗಿ ಇದು ಕೂಡ ಫ್ಯಾಮಿಲಿ ಪಾಲಿಟಿಕ್ಸ್. ಬಂದರೆ ನಾಳೆ ಏನಾದರೂ ಬಂದರೆ 14 ಅಂತ ಹಾಕ್ತೀನಿ ನಾನು, ರಕ್ಷಾರಾಮಯ್ಯ ಅವ್ರಿಗೆ ಸಿಕ್ಕಿದರೆ. ಒಂದು ಕಡೆ ಇವರು, ಮತ್ತೊಂದು ಕಡೆ ಶಿವಶಂಕರ್ ರೆಡ್ಡಿ. ಗೌರಿಬಿದನೂರಿನಲ್ಲಿ ಶಿವಶಂಕರ್ ರೆಡ್ಡಿ ಅಂತಿದ್ರು. ಅವರು ಸಭಾಪತಿಗಳಾಗಿ, ಉಪಸಭಾಪತಿಗಳಾಗಿ ಕೆಲಸ ಮಾಡಿದ್ದಾರೆ. ನಿರಂತರವಾಗಿ ಕಾಂಗ್ರೆಸ್ನ ಗೆದ್ದು ಬಂದಂಥವ್ರು. ಅವರು ಕೂಡ ಈ ಬಾರಿ ಗೌರಿಬಿದನೂರಿನಿಂದ ಹೆಂಗೂ ಸೋಲಾಗಿದೆ, ನಾನು ನಿಲ್ತೀನಿ ಅಂತೇಳಿ. ಹಾಗಾಗಿ ಇಬ್ಬರು ಕೂಡ ಸ್ವಲ್ಪ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಒಂದು. ಆಮೇಲೆ BJPಯಿಂದ ಯಾರನ್ನು ಕಣಕ್ಕಿಳಿಸ್ತಾರೆ ಅಂತ, BJPಯಲ್ಲಿ ಇಬ್ಬರಿದ್ದಾರೆ. ಒಂದು SR ವಿಶ್ವನಾಥ್ ಮಗ ಅತುಲ್, ಇನ್ನೊಂದು ಕಡೆ ಅಲೋಕ್, ಇನ್ನೊಂದು ಕಡೆ ಡಾಕ್ಟರ್ ಸುಧಾಕರ್, ಮತ್ತೊಂದು ಕಡೆ SR ವಿಶ್ವನಾಥೇ ಕಣಕ್ಕಿಳಿತೀನಿ ಅನ್ನೋಂಥ ರೀತಿಯಲ್ಲಿ ಹೋಗಿದ್ದಾರೆ. ಸೊ ಹಾಗಾಗಿ ಒಂದು ಕಡೆ ನಮ್ಮ ಕ್ಯಾಂಡಿಡೇಟ್ ಯಾರು, ಮತ್ತೊಂದು ಕಡೆ ಅವರಿಂದ ಕ್ಯಾಂಡಿಡೇಟ್ ಯಾರು ಬರ್ತಾರೆ, ಇದನ್ನು ನೋಡಿಕೊಂಡು ವೀರಪ್ಪ ಮೊಯ್ಲಿ ಅವರ ಹೆಸರು ಕೂಡ ಹೀಗೆ ಬಂತು, ಹಾಗೂ ಹೋಯಿತು. ಬಟ್ ವಯಸ್ಸಿನ ಕಾರಣಕ್ಕಾಗಿ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಕಾಂಗ್ರೆಸ್ಗೆ ಇದು ಕಗ್ಗಂಟು. ಚಾಮರಾಜನಗರ HC ಮಹದೇವಪ್ಪ ಅವ್ರನ್ನೇ ಕಣಕ್ಕಿಳಿಸಬೇಕು ಅಂತ ಕೇಳಿದರು. HC ಮಹದೇವಪ್ಪ ಒಪ್ಪಲಿಲ್ಲ. ಸುನಿಲ್ ಬೋಸ್ ಕಣಕ್ಕಿಳಿಲಿ ಅಂತ HC ಮಹದೇವಪ್ಪ. ಆದರೆ ಸುನಿಲ್ ಬೋಸ್ ಆಗ್ಬೋದು, HC ಮಹದೇವಪ್ಪ ಆಗ್ಬೋದು ಅಂತ ಹೇಳುವಾಗ HC ಮಹದೇವಪ್ಪ ಪರ ಸ್ವಲ್ಪ ಜಾಸ್ತಿ ತೂಗ್ತಾ ಇದೆ ಸುನಿಲ್ ಬೋಸ್ಗಿಂತ. ಸುನಿಲ್ ಬೋಸ್ MLA ಕ್ಯಾಂಡಿಡೇಟ್ ಆಗಿದ್ದರೆ ಇನ್ನೂ ಈಸಿ ಆಗ್ತಿತ್ತೇನೋ. ಹಾಗಾಗಿ ಅದೊಂದು ಕಗ್ಗಂಟಿದೆ. ಸೊ ಹಾಗಾಗಿ ಅದನ್ನು ಸರಿ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ. ಬಳ್ಳಾರಿ ಈ ತುಕಾರಾಮ್ ನೀವೇ ಹೇಳಿರಿ ಅಂತ ಕೇಳ್ತಾ ಇದ್ರು. ತುಕಾರಾಮ್ ಒಪ್ಪಲಿಲ್ಲ. ನಾನು ಯಾಕೆ ಹೇಳಿವಿ, ಪತ್ನಿಗೆ ಟಿಕೆಟ್ ಕೇಳಿದ್ದಾರೆ ಈ ತುಕಾರಾಮ್. ಮತ್ತೊಂದು ಕಡೆ ನಾಗೇಂದ್ರ ಅವರ ಸಹೋದರನಿಗೆ ಟಿಕೆಟ್ ಕೇಳಲಾಗಿದೆ. ಉಗ್ರಪ್ಪ ಅವರು ನಮಗೇನಾದರೂ ಕೊಡ್ರಪ್ಪ, ನಾವೊಮ್ಮೆ MP ಆಗಿದ್ವಿ ಅಲ್ಲಿ ಕೆಲವು ತಿಂಗಳ ಮಟ್ಟಿಗೆ ಅಂತೇಳಿ ಅವರಿದ್ದಾರೆ. ಸೊ ಹಾಗಾಗಿ ಬಳ್ಳಾರಿ ಕೂಡ ಒಂದು ರೀತಿಯಲ್ಲಿ ಕಗ್ಗಂಟಾಗಿ ಉಳಿದಿದೆ. ಇದು ಕಾಂಗ್ರೆಸ್ನ 4 ಕ್ಷೇತ್ರಗಳು.